ಸರ್, ಕಾಂಗ್ರೆಸ್ ಭ್ರಷ್ಟಾಚಾರ ರಹಿತವಾದ ಆಡಳಿತ ಕೊಡ್ತಿದೆ ಅಂತ ಈ ಬಾರಿ ಅಧಿಕಾರಕ್ಕೆ ಬಂದಿರ್ತಾರೆ. ಎಸ್, ಈಗ ಸರ್ಕಾರದಲ್ಲಿ ಆಗಿರೋದಂತೂ ಸತ್ಯ ವಾಲ್ಮೀಕಿ ಹಗರಣ, ಅದ್ರ ಬಗ್ಗೆ ಸರ್ ಈಗ ವಾಲ್ಮೀಕಿ ಹಗರಣ ತನಿಖೆಯಲ್ಲಿದೆ. ಇಡಿ ಅವರು ನಾವು ನೋಡಿ ಇಡಿ ಅವ್ರ ಮೇಲೆ FIR ಮಾಡಿದ್ರೆ ಅದಕ್ಕೆ ಅವ್ರು ಸ್ಟೇ ತರ್ತಾರೆ. ಇಡಿ ಅವ್ರು ಏನು ಮಾಡ್ತಾಯಿದ್ರೆ, ಕಾಂಗ್ರೆಸ್ ಸರ್ಕಾರವನ್ನು, ಕಾಂಗ್ರೆಸ್ ಸರ್ಕಾರದ ಶಾಸಕರನ್ನ, ಮಿನಿಸ್ಟ್ರುಗಳನ್ನ ಮಾನಸಿಕವಾಗಿ ಡಿಸ್ಟರ್ಬ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಅದು ಅವ್ರ ಕೈಯಲ್ಲಿ ಆಗದೇ ಇರೋ ಕೆಲಸ. ಪಾಪ BJP ಅವ್ರು ಏನೇನೋ ಟ್ರೈ ಮಾಡ್ತಿದ್ದಾರೆ. ಕೇಂದ್ರದಲ್ಲಿ BJP ಇದು ಕೊನೆ ಅಧಿಕಾರಾವಧಿ, ಮತ್ತೆ ಅವ್ರು ಬರಲ್ಲ. ನಾವು ಇಂಡಿಯಾ ಕೂಟ ಇದೆ, ನಾವು ಅಧಿಕಾರಕ್ಕೆ ಬರ್ತೀವಿ. ಅವ್ರಿಗದು ಭಯ ಬಂದಿದೆ. ಆ ಕಡೆ ಅರವಿಂದ್ ಕೇಜ್ರಿವಾಲ್ನೂ ಅವ್ರು ಏನೂ ಮಾಡೋಕ್ಕಾಗಲಿಲ್ಲ, ಭೂಪೇನ್ ಸುರೇನ್ನ ಏನೂ ಮಾಡೋಕ್ಕಾಗಲಿಲ್ಲ. ಸೊ ನಾನು ಹೇಳೋದು ಇಷ್ಟೇ, BJP ಅವ್ರ ಕೈಯಲ್ಲಿ ಇದೆಲ್ಲ ಏನೂ ಮಾಡೋಕ್ಕಾಗಲ್ಲ. ಬಟ್ ಅವ್ರು ಸುಮ್ಮನೆ ಏನು ಗೊತ್ತಾ ಸರ್, ಒಂದು ಸರ್ಕಾರವನ್ನು ಡಿಸ್ಟೆಬಲೈಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. BJP ಅವ್ರದ್ದು ಇದು ಸ್ಟ್ರಾಟಜಿಕ್ ರಾಜಕಾರಣ. ಸಾಧ್ಯ ಆಗುತ್ತಾ, ಡಿಸ್ಟರ್ಬ್ ಮಾಡ್ಬೋದಾ ಅಂತ. ಅವ್ರು ಏನು ಡಿಸ್ಟರ್ಬ್ ಮಾಡಿದ್ರೆ ಇನ್ನೊಂದು 20 ವರ್ಷ BJP ಅಧಿಕಾರಕ್ಕೆ ಬರಲ್ಲ ಸರ್. ಸರ್ BJP ಯಾವತ್ತು ಫುಲ್ ಮೆಜಾರಿಟಿ ಬಂದಿದೆ ಅಂತ ಕರ್ನಾಟಕದಲ್ಲಿ? ಅವರೆಲ್ಲ ವಾಮ ಮಾರ್ಗದಲ್ಲಿ ಹೋಗಿದ್ದೆ. ಆಗ JDS ಅವ್ರ ಜೊತೆ ಅಲಿಯನ್ಸ್ ಮಾಡಿಕೊಂಡ್ರು, ಅವ್ರು ಕೈ ಕೊಟ್ಟೋದ್ರು. ಈಗ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವ್ರನ್ನ ಅವ್ರ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ. ಬಟ್ ಕುಮಾರಸ್ವಾಮಿ ಅವ್ರು ಮತ್ತೆ ಇವ್ರನ್ನ ಬಿಟ್ಟು ಯಾವಾಗ ನಮ್ಮ ಜೊತೆ ಬರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಸರ್. ಈ ರಾಜಕಾರಣದಲ್ಲಿ ಸ್ನೇಹಿತರು ಶಾಶ್ವತ ಅಲ್ಲ, ಶತ್ರುಗಳು ಶಾಶ್ವತ ಅಲ್ಲ. ಅದಕ್ಕೆ ಕುಮಾರಸ್ವಾಮಿ ಅವ್ರ ಬೆಸ್ಟ್ ಎಕ್ಸಾಂಪಲ್. ನಾನು ಈ ಕೊಟೇಶನ್ ಓದ್ತಿದ್ದೆ, ಸ್ನೇಹಿತರು ರಾಜಕಾರಣದಲ್ಲಿ ಪರ್ಮನೆಂಟ್ ಅಲ್ಲ, ಶತ್ರುಗಳು ಪರ್ಮನೆಂಟ್ ಅಲ್ಲ. ಆ ಎಕ್ಸಾಂಪಲ್ ನಾನು ಎಕ್ಸೆಪ್ಷನ್. ನಾನು ಕುಮಾರಸ್ವಾಮಿ ಅವರಲ್ಲ ಅಲ್ವಾ ಸರ್, ನಾನು ಪ್ರದೀಪ್ ಈಶ್ವರ್ ಅಲ್ವಾ.